ಉದ್ಧವ್ ಠಾಕ್ರೆ ಪರವಾಗಿ, ಶರದ್ ಪವಾರ್ ಪರವಾಗಿ, ಕಾಂಗ್ರೆಸ್ ಪರವಾಗಿ ಈಗ ಜನ ಇದ್ದಾರೆ. ಇವತ್ತು ಅಲ್ಲಿ ಏನು ಡಿಫೆಕ್ಷನ್ ಆಗಿ ಹೋಗಿದ್ರಲ್ಲ ಎಲ್ಲ ಶಾಸಕರು, ಅವ್ರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗ ಅವರೆಲ್ಲ ಕೂಡ ವಾಪಸ್ ಬರ್ತಾರೆ. ಏಕನಾಥ್ ಶಿಂದೆ ಅವರು ಚುನಾವಣೆ ಮುಗಿದ ಒಂದು ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗ್ತಾರೆ. ಕಾಂಗ್ರೆಸ್ನ ಒಳಜಗಳಗಳು, ಸಿಎಂ ಡಿಸಿಎಂ ಗಲಾಟೆಗಳೇ ಇದಕ್ಕೆ ಸರ್ಕಾರ ವಿರೋಧ. ನಮ್ಮಲ್ಲಿ ಯಾವುದು ನಮ್ಮಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದೆಲ್ಲ ಆಗ್ತದೆ. ಏಕನಾಥ್ ಶಿಂದೆ ಅವರು ಒಂದು ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಇದ್ದಾರೆ. ಎಲ್ಲ ಎನ್ಸಿಪಿ ದಿಂದ ಹೋದವರು, ಶಿವಸೇನೆದಿಂದ ಹೋದವರು, ಈಗ ಎಲ್ಲರೂ ಉದ್ಧವ್ ಠಾಕ್ರೆ ನೆನೆಸ್ತಾ ಇದ್ದಾರೆ, ಎಲ್ಲರೂ ಶರದ್ ಪವಾರ್ ನೆನೆಸ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಮುಂದೆ ನಮ್ ದಾರಿ ಹೆಂಗಪ್ಪ, ಫ್ಯೂಚರ್ ನಮ್ದು ಭವಿಷ್ಯ ಹೆಂಗೆ ಅಂತೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಮಹಾರಾಷ್ಟ್ರದಾಗ. ನಮ್ ನೇಬರಿಂಗ್ ಇಲ್ಲ. ಇನ್ನೂ ಸ್ವಲ್ಪ ಒಂದು ಅದೇ ರೀತಿ ಇದೆ ಇಲ್ಲ ಸರ್ ರಾಜ್ಯದಲ್ಲೂ ಏನು ಈಗ ಬರೀ ಏನು ಲೋಕಸಭಾ ಚುನಾವಣೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಗೆಲ್ಸ್ಕೊಂಡ್ ಬರಲ್ಲ ಅಂತಂದ್ರೆ ರಾಜೀನಾಮೆ ಕೊಡಬೇಕಾಗುತ್ತೆ. ಸಚಿವ ಅಂತ ಯಾವುದೂ ಕೂಡ ನಮ್ಮಲ್ಲಿ ಅಂತ ಯಾವುದೂ ಕೂಡ ಡಿಸ್ಕಷನ್ ಆಗಿಲ್ಲ, ಅಂತ ಯಾವುದೂ ಕೂಡ ಆಗಿಲ್ಲ. ಆದ್ರೆ ನೈತಿಕವಾಗಿ ಒಂದು ಸಹ ಎಲ್ಲರೂ ಪ್ರಯತ್ನ ಮಾಡುವಂತಿರ್ತದೆ. ಕೆಲವೊಂದು ಮತಕ್ಷೇತ್ರ ಇರ್ತಾವಲ್ಲ, ಈಗ ಪಾಪ ಅಲ್ಲಿ ಇವತ್ತು ಬಹಳ ನಮಗೆ ಕಷ್ಟಕರವಾದಂತಹ ಪರಿಸ್ಥಿತಿ ಇರ್ತದೆ. ಅಲ್ಲಿ ಫೈಟ್ ಮಾಡುವಂತದ್ದು ಒಂದು ಕೆಲಸ ನಮ್ಮ ಶಾಸಕರು, ಸಚಿವರು ಇರ್ತಾರೆ. ಹೀಗಾಗಿ ಅಂತವ್ ಯಾವುದೂ ಇಲ್ಲ. ಅದಾಗಿಯೂ ಕೂಡ ನಾವು 20ಗಿಂತ ಜಾಸ್ತಿ ಶಕ್ತಿ ಇರ್ತೀವಿ. ಸರ್, ಏಕನಾಥ್ ಶಿಂದೆ ಬಣದವರು ನಿಮ್ ಜೊತೆ ಯಾರಾದ್ರೂ ಸಂಪರ್ಕದಲ್ಲಿದ್ದಾರೆ ಅಂತ, ಅಂದ್ರೆ ಕಾಂಗ್ರೆಸ್ ಅವ್ರ ಜೊತೆ? ನೋಡಿಪ್ಪ, ಏಕನಾಥ್ ಶಿಂದೆ ಅಲ್ಲಿ ಏಕನಾಥ್ ಶಿಂದೆ ಅವರ ಶಿವಸೇನೆ ನಿರ್ಣಯ ಮಾಡ್ತದೆ, ಅಜಿತ್ ಪವಾರ್ ಅವರ ಎನ್ಸಿಪಿ ನಿರ್ಣಯ ಮಾಡ್ತದೆ. ಎಲ್ಲರೂ ಮತ್ತೆ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಕಡೆ ಹೋಗ್ತಾರೆ. ಬರ್ದಿಟ್ಕೊಂಡ್ಬಿಡಿ, ರೈಟಿಂಗ್ ಆನ್ ದ ವಾಲ್. ಸರ್, ರಾಜ್ಯಕ್ಕೆ ಬರ್ತಾರಂತ ಸರ್, ರಾಜ್ಯ ಬಿಜೆಪಿ ನಾಯಕರೇ ಆಹ್ವಾನ ಸರ್ಕಾರ ಬೀಳಿಸೋ ವಿಚಾರವಾಗಿ ಬನ್ನಿ ಅಂತ. ಬರ್ಲಿ ಅಂತ ಹೇಳಿ, ಯಾರ್ಯಾರು ಕರ್ಕೊಂಡ್ಬರ್ತೀವಿ ಎಲ್ಲರೂ ಕರ್ಕೊಂಡ್ಬರ್ರಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಸರ್ ನೇತೃತ್ವ ನಾನೇನು ಮಾತಾಡೋದು.